ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ತಿನ್ನುವುದರಿಂದಾಗುವ ಆರೋಗ್ಯ ಪ್ರಯೋಜನಗಳು. ಖರ್ಜೂರವು ನೋಡಲು ಸಣ್ಣದಾಗಿದ್ದರೂ ಅದರಲ್ಲಿ ಪೋಷಕಾಂಶಗಳು ತುಂಬಿವೆ. ನಾರಿನಾಂಶ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ತಾಮ್ರ, ಮ್ಯಾಂಗನೀಸ್ ಮತ್ತು ವಿಟಮಿನ್ B6 ಕೆ ಇದರಲ್ಲಿ ಹೇರಳವಾಗಿದೆ. ದೇಹದ ಕಾರ್ಯವನ್ನು ನಿರ್ವಹಿಸಲು ಈ ಪೋಷಕಾಂಶಗಳು ತುಂಬ ಅಗತ್ಯವಾಗಿವೆ. ನಿಮಗೆ ರಕ್ತದ ಕೊರತೆ ಇದ್ದರೆ ಅಥವಾ ಬೇಗ ಆಯಾಸವಾದರೆ ಆಹಾರದಲ್ಲಿ ಖರ್ಜೂರವನ್ನು ಸೇರಿಸಿ. ಖರ್ಜೂರವನ್ನು ತಿನ್ನುವುದರಿಂದ ಔಷಧವಿಲ್ಲದೆ ಈ 2 ಸಮಸ್ಯೆಗಳು ಗುಣವಾಗುತ್ತವೆ. ಖರ್ಜೂರದಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶವಿದ್ದು ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ. ಹಾಗಾಗಿ ಮಧುಮೇಹಿ ರೋಗಿಯು ಖರ್ಜೂರವನ್ನು ತಿನ್ನಬಹುದು. ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ತಿನ್ನುವುದರಿಂದಾಗುವ ಪ್ರಯೋಜನಗಳು ಏನು ನೋಡೋಣ ಬನ್ನಿ. 1. ಖಾಲಿ ಹೊಟ್ಟೆಯಲ್ಲಿ ಯಾರು ಖರ್ಜೂರ ಸೇವಿಸುತ್ತಾರೋ ಅವರಿಗೆ ಸುಸ್ತು, ಆಯಾಸ ಮತ್ತು ದುರ್ಬಲತೆ ಎನ್ನುವುದು ಇರುವುದಿಲ್ಲ. ಏಕೆಂದರೆ ಖರ್ಜೂರಗಳಲ್ಲಿ ನೈಸರ್ಗಿಕ ಸಕ್ಕರೆ ಅಂಶವು ಹೇರಳವಾಗಿದೆ. 2. ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನು ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚುತ್ತದೆ ಮತ್ತು ರಕ್ತಹೀನತೆಯ ಸಮಸ್ಯೆ ದೂರವಾಗುತ್ತದೆ. 3. ನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ಖರ್ಜೂರ ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. 4. ಖರ್ಜೂರ ನಾರಿನ ಅಂಶದ ಮೂಲವಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಲ ವಿಸರ್ಜನೆಯ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಮಲಬದ್ಧತೆ, ಅಜೀರ್ಣವನ್ನು ನಿವಾರಿಸುತ್ತದೆ. 5. ನಿತ್ಯವೂ 1 ಖರ್ಜೂರ ಸೇವನೆ ಮಾಡಿದರೆ ಹೃದಯದ ಕಾಯಿಲೆಯನ್ನು ದೂರವಿಡಬಹುದು. ಇದರಲ್ಲಿ ಕೊಲೆಸ್ಟ್ರಾಲ್ ಅತ್ಯಂತ ಕಡಿಮೆ ಇದ್ದು ಇದು ಆಕ್ಸಿಡೇಟಿವ್ ಒತ್ತಡ ತಗ್ಗಿಸಿ ಹೃದಯದ ರಕ್ತನಾಳದ ಉರಿಯೂತ ಕಡಿಮೆ ಮಾಡುವುದು. 6. ಖರ್ಜೂರವನ್ನು ತಿನ್ನುವುದರಿಂದ ಹಸಿವು ಕಡಿಮೆಯಾಗುತ್ತದೆ. ಇದರಿಂದಾಗಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸುತ್ತದೆ ಮತ್ತು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. 7. ಪ್ರತಿದಿನ ಖರ್ಜೂರ ತಿನ್ನುವುದರಿಂದ ದೇಹದ ದಣಿವು ನಿವಾರಣೆಯಾಗಿ ದೇಹಕ್ಕೆ ತ್ವರಿತ ಶಕ್ತಿ ದೊರೆಯುತ್ತದೆ. 8. ಖರ್ಜೂರದಲ್ಲಿ ಕಬ್ಬಿಣ ಅಂಶವಿದ್ದು ಅದು ದೇಹಕ್ಕೆ ರಕ್ತವನ್ನು ಪೂರೈಸುತ್ತದೆ. ಖರ್ಜೂರದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ. ಇದು ಗರ್ಭಿಣಿ ಮಹಿಳೆಯರಿಗೆ ಪ್ರಯೋಜನಕಾರಿಯಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.